ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ಇನ್ ಮಾಧ್ಯಮ. ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾತಾಡಕ್ ಬಂದಿದೀವಿ ಅಂತಂದ್ರೆ, ಈಗ ರೆಫ್ರಿಜಿರೇಟರ್ ನ ಎಲ್ಲರೂ ಕೇಳ್ತಾರೆ, ನಾವು ಯಾವ ಸ್ಟಾರ್ ರೇಟಿಂಗ್ಸ್ ಇರೋದನ್ನ ತಗೊಂಡ್ರೆ ಒಳ್ಳೇದು. ಇದರಲ್ಲಿ ನಿಮಗೆ 1 ಸ್ಟಾರ್, 2 ಸ್ಟಾರ್, 3 ಸ್ಟಾರ್, 4 ಸ್ಟಾರ್ ಮತ್ತೆ 5 ಸ್ಟಾರ್ ಅಂತ 5 ಸ್ಟಾರ್ ರೇಟಿಂಗ್ಸ್ ಇನ್ನ ಕರೆಂಟ್ ಕನ್ಸಂಪ್ಷನ್ಗೋಸ್ಕರ ನಿಮಗೆ ರೆಫ್ರಿಜಿರೇಟರ್ ಕೊಟ್ಟಿರ್ತಾರೆ. ಅಂದ್ರೆ ಮೀನ್ಸ್ ನೀವು ಈಗ ಎಲ್ಲರದು ಕ್ವಶನ್ ಏನಪ್ಪಾ ಅಂತಂದ್ರೆ, ಸ್ಟಾರ್ ರೇಟಿಂಗ್ಸ್ ಅನ್ನ ಎದಕ್ ಬಳಸ್ತಾರೆ? 1 ಸ್ಟಾರ್, 2 ಸ್ಟಾರ್, 3 ಸ್ಟಾರ್, 4 ಸ್ಟಾರ್ ಮತ್ತೆ 5 ಸ್ಟಾರ್ ಅನ್ನ ಒಂದು ವೋಲ್ಟ್ ವ್ಯಾಟ್ ನ ಮುಖಾಂತರ ಕರೆಂಟ್ ಕನ್ಸಂಪ್ಷನ್ ಅನ್ನ ಅಳಿತಾರೆ. ವ್ಯಾಟ್ ನೋಡ್ಕೊಂಡು ಕರೆಂಟ್ ಕನ್ಸಂಪ್ಷನ್ ಅನ್ನ ಅಳಿತಾರೆ. ಇಟ್ ಮೀನ್ಸ್ ಈಗ ನಾವು 1 ಸ್ಟಾರ್ ರೇಟಿಂಗ್ಸ್ ಅನ್ನ ತಗೊಳ್ತೀವಿ ಅಂತಂದ್ರೆ ಅದು ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ 700 ವ್ಯಾಟ್ ತನಕ ಇರುತ್ತೆ. ಈಗ 2 ಸ್ಟಾರ್ ಅಂತಂದ್ರೆ 150 ವ್ಯಾಟ್ ಕಡಿಮೆ ಅಥವಾ 200 ವ್ಯಾಟ್ ಕಡಿಮೆ, ಈ ತರ ವ್ಯಾಟ್ ಕನ್ಸಂಪ್ಷನ್ ಅನ್ನ ಕಡಿಮೆ ಮಾಡಿಕೊಂಡು ಸ್ಟಾರ್ ರೇಟಿಂಗ್ಸ್ ಅಲ್ಲಿ ನಿಮಗೆ ರೆಫ್ರಿಜಿರೇಟರ್ ನ ರೆಡಿ ಮಾಡ್ತಾರೆ. ಅಂದ್ರೆ ಈಗ ರೆಫ್ರಿಜಿರೇಟರ್ ಅಲ್ಲಿ ಒಂದು ಮೆಟೀರಿಯಲ್ ಬರುತ್ತೆ. ಆ ಮೆಟೀರಿಯಲ್ ಕರೆಂಟ್ ಕನ್ಸಂಪ್ಷನ್ ಅನ್ನ ತಗೊಂಡು ರೆಫ್ರಿಜಿರೇಟರ್ ನ ವರ್ಕಿಂಗ್ ಕಂಡೀಷನ್ ತಗೊಂಡು ಹೋಗಕ್ಕೆ ಅಂತ ಒಂದು ಮೆಟೀರಿಯಲ್ ಇರುತ್ತೆ. ಸೊ ಆ ಮೆಟೀರಿಯಲ್ ಅನ್ನ ನಿಮಗೆ ನೆಕ್ಸ್ಟ್ ನಾನು ಡಬಲ್ ಡೋರ್ ರೆಫ್ರಿಜಿರೇಟರ್ ಮಾಡುವಾಗ ನಿಮಗೆ ಆ ಮೆಟೀರಿಯಲ್ ಬಗ್ಗೆ ನಿಮ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. 1 ಸ್ಟಾರ್ ತಗೊಂಡ್ರೆ ಅಂತಂದ್ರೆ 235 ಯೂನಿಟ್ಸ್, 2 ಸ್ಟಾರ್ ತಗೊಂಡ್ರೆ 220 ಯೂನಿಟ್ಸ್, 3 ಸ್ಟಾರ್ ತಗೊಂಡ್ರೆ 185, 4 ಸ್ಟಾರ್ ತಗೊಂಡ್ರೆ 155, 5 ಸ್ಟಾರ್ ತಗೊಂಡ್ರೆ 125. ಈ ತರ ನಿಮಗೆ ವ್ಯಾಟ್ ಕನ್ಸಂಪ್ಷನ್ ಅನ್ನ ನಿಮಗೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈ ವ್ಯಾಟ್ ಕನ್ಸಂಪ್ಷನ್ ಅನ್ನ ಮೇಲೇನೆ ನೀವು ರೆಫ್ರಿಜಿರೇಟರ್ ನ ತಗೋಬೇಕು. ಇವಾಗ ನೀವು 1 ಸ್ಟಾರ್ ನಮ್ಮ ಏನು ಪ್ರೈಸಿಗೆ ಅನುಗುಣವಾಗಿ ಅಂತಂದ್ರೆ 14,000 ಇಂದ ಹಿಡ್ಕೊಂಡು 17,000 ವರೆಗೂ ನಿಮಗೆ 1 ಸ್ಟಾರ್ ಸಿಗುತ್ತೆ. 2 ಸ್ಟಾರ್ ಬಂದ್ಬಿಟ್ಟು 15,000 ಇಂದ 18,000 ವರೆಗೂ ಬರುತ್ತೆ. ಈಗ 3 ಸ್ಟಾರ್ ಬಂದ್ಬಿಟ್ಟು 16,000 ಇಂದ 19,000 ವರೆಗೂ ಬರುತ್ತೆ. 4 ಸ್ಟಾರ್ ಮತ್ತೆ 5 ಸ್ಟಾರ್ ಅಪ್ರಾಕ್ಸಿಮೇಟ್ ಸೇಮ್ ಪ್ರೈಸ್ ನಿಮಗೆ ಸಿಗುವಂತದ್ದು. ಯಾಕಂದ್ರೆ ನಿಮಗೆ ಕರೆಂಟ್ ಕನ್ಸಂಪ್ಷನ್ ಬಂದ್ಬಿಟ್ಟು ಎರಡರಲ್ಲೂ ಬಹಳ ಡಿಫರೆನ್ಸ್ ಇರಲ್ಲ. 1 ಗೆ 2 ಮತ್ತೆ 2 ಗೆ 3, 3 ಗೆ 4, 4 ಗೆ 5 ಇವೆಲ್ಲ ಏನಿದೆಯಲ್ಲ ಅದೇ ತರ ನಿಮಗೆ ಡಿಫರೆನ್ಸ್ ಅದಕ್ಕೆ ಇದಕ್ಕೆ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನೀವು ಪ್ರೈಸ್ ನೋಡೋದಕ್ಕಿಂತ ನೀವು ಕರೆಂಟ್ ಕನ್ಸಂಪ್ಷನ್ ಅನ್ನ ನೋಡ್ಕೊಂಡು ನೀವು ರೆಫ್ರಿಜಿರೇಟರ್ ಅಂದ್ರೆ 5 ಸ್ಟಾರ್ ರೇಟಿಂಗ್ಸ್ ಅನ್ನ ನೋಡ್ಕೊಂಡು ನೀವು ಒಂದು ರೆಫ್ರಿಜಿರೇಟರ್ ನ ತಗೊಂಡ್ರೆ ನಿಮಗೆ ಒಂದು ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಬರುತ್ತೆ. ಸೊ ಈ ತರ ನೀವು ರೆಫ್ರಿಜಿರೇಟರ್ ನ ಚಾಯ್ಸ್ ಮಾಡಬಹುದು. ದೆನ್ ಬಂದ್ಬಿಟ್ಟು ನಿಮಗೆ ರೆಫ್ರಿಜಿರೇಟರ್ ಮಾಡೆಲ್ಗಳನ್ನ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡಬೇಕು. ಎಕ್ಸಾಂಪಲ್ ಗೆ ನೀವು ಈಗ ಇಂಡಿಯನ್ ಬ್ರ್ಯಾಂಡ್ ಅನ್ನ ತಗೊಳ್ಳೋದ್ರಿಂದ ನಿಮಗೆ ಬೇಸಿಕ್ ನಮ್ಮ ವೆದರಿಗೆ ಯಾವ ತರ ನಿಮಗೆ ರೆಫ್ರಿಜಿರೇಟರ್ ನ ಮಾಡಲಿಂಗ್ ಮಾಡಬೇಕು ಆ ತರ ನಿಮಗೆ ಇಂಡಿಯನ್ ಕಂಪ್ನಿಗಳಲ್ಲಿ ಮಾಡಿರ್ತಾರೆ. ಎಕ್ಸಾಂಪಲ್ ವೋಲ್ಟಾಸ್, ಗೋದ್ರೇಜ್, ಆಮೇಲೆ ಬ್ಲೂ ಸ್ಟಾರ್, ಈ ತರ ನಿಮಗೆ ಇನ್ನು ಅನೇಕ ಇಂಡಿಯನ್ ಮಾಡೆಲ್ಗಳಿದಾವೆ. ಮೇಕ್ ಇನ್ ಇಂಡಿಯಾ ತಗೊಳ್ಳೋದಕ್ಕಿಂತ ಮೇಡ್ ಇನ್ ಇಂಡಿಯಾ ತಗೊಳ್ಳೋದು ನನ್ನ ಪ್ರಕಾರ ಬೆಸ್ಟ್. ನಿಮಗೆ ಪ್ರೈಸ್ ಅಲ್ಲೂ ಮಿನಿಮಮ್ ಮತ್ತೆ ಪ್ರಾಡಕ್ಟ್ ಅಲ್ಲೂ ಮ್ಯಾಕ್ಸಿಮಮ್ ಸಿಗುವಂತ ಅವಕಾಶ ಕೇವಲ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಪ್ರಾಡಕ್ಟ್. ಇಟ್ ಮೀನ್ಸ್ ಈಗ ನಮ್ಮ ದೇಶದ ವಾತಾವರಣಕ್ಕೆ ತಕ್ಕಂಗೆ ನಾವು ಯಾವ ತರ ಫುಡ್ ಅನ್ನ ಮೇಂಟೈನ್ ಮಾಡ್ತೀವಿ ಅಥವಾ ಯಾವ ತರ ಫುಡ್ ಅನ್ನ ಅದರಲ್ಲಿ ಸ್ಟೋರ್ ಮಾಡ್ತೀವಿ ಅನ್ನೋದ್ರ ಮೇಲೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕೂಡು ಕುಟುಂಬಗಳು ಅದೆಲ್ಲ ಜಾಸ್ತಿ. ಸೊ ಹಂಗಾಗಿ ಸ್ವಲ್ಪ ಲಾರ್ಜೆಸ್ಟ್ ಮೆಟೀರಿಯಲ್ ಸ್ಪೇಸ್ ಈ ತರ ನಿಮಗೆ ಎಕ್ಸ್ಟೆಂಡೆಡ್ ಮಾಡ್ಬಿಟ್ಟು ನಿಮಗೆ ನಮ್ಮ ಇಂಡಿಯನ್ ಮಾಡೆಲ್ ಅನ್ನು ರೆಡಿ ಮಾಡಿರ್ತಾರೆ. ಸೊ ಇನ್ನ ನಮ್ಮ ಹತ್ರ ಬಜೆಟ್ ಕಡಿಮೆ ಇದೆ ಅಂತಂದೇಳಿ ಸ್ಟಾರ್ ರೇಟಿಂಗ್ಸ್ ಇನ್ನ ನೀವು ಕಡಿಮೆ ಇರೋದನ್ನ ತಗೊಂಡ್ರೆ ನೀವು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಕರೆಂಟ್ ಇನ್ ಬಿಲ್ ರೂಪದಲ್ಲಿ ನೀವು ಆ ಮೆಟೀರಿಯಲ್ ಗೆ ದುಡ್ಡನ್ನ ಕಟ್ತೀರಾ. ಸೊ ಈ ತರ ನಿಮಗೆ ಕರೆಂಟ್ ಸ್ಟಾರ್ ರೇಟಿಂಗ್ಸ್ ಅನ್ನ ಮೆನ್ಷನ್ ಮಾಡ್ಬಿಟ್ಟು ನಿಮಗೆ ರೆಫ್ರಿಜಿರೇಟರ್ ನ ಫಿಕ್ಸ್ ಮಾಡಿರ್ತಾರೆ. ನಿಮ್ಮ ವಾಷಿಂಗ್ ಮಿಷಿನ್ ವ್ಯಾಟ್ಸ್ ಇಂಟು ಎಕ್ಸಾಂಪಲ್ 2 ಅವರ್ಸ್ ಡಿವೈಡೆಡ್ ಬೈ ಕಿಲೋವ್ಯಾಟ್ ಅಂತ ಒಂದು ಕ್ಯಾಲ್ಕುಲೇಷನ್ ನೀವು ಮಾಡಿದ್ರಿ ಅಂತಂದ್ರೆ ಅದರ ಆನ್ಸರ್ ಬಂದ್ಬಿಟ್ಟು 2.4 ಕಿಲೋ ವ್ಯಾಟ್ಸ್ ಅಂತ ಬರುತ್ತೆ. ಸೊ ಈ 2.4 ಕಿಲೋ ವ್ಯಾಟ್ಸ್ಗೆ ನೀವು ಡೇಸ್ ಅನ್ನ ಎಷ್ಟು ಅವರ್ ಅನ್ನ ನೀವು ಯೂಸ್ ಮಾಡ್ತೀರಾ ಅಥವಾ ಎಷ್ಟು ಡೇಸ್ ಯೂಸ್ ಮಾಡ್ತೀರಾ ಅಂತಂದ ಹೇಳಿ ನೆಕ್ಸ್ಟ್ ಅದರದ್ದು ಸೆಕೆಂಡ್ ಕ್ಯಾಲ್ಕುಲೇಷನ್. ಸೊ ಈಗ ನಿಮಗೆ ಅದನ್ನ ನೀವು ಈಗ 1 ಅವರ್ 2 ಅವರ್ ಈಗ ಯೂಸ್ ಮಾಡುವಂತ ಮೆಟೀರಿಯಲ್ ಇದ್ದಾಗ ಆ ತರ ನೀವು ಕ್ಯಾಲ್ಕುಲೇಷನ್ ಅನ್ನ ಹಾಕಿ ಮಾಡಬಹುದು. ಇನ್ನ ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮಗೆ ಅದನ್ನ ನೀವೀಗ 2 ಅವರ್ಸ್ ನೀವು ಒಂದು ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡ್ತೀರಾ ಅಂತಂದ್ರೆ
ಅವರ್ ಲೆಕ್ಕ ಹಾಕೊಳ್ಳಿ. ಸೊ ಒನ್ ಡೇ ನೀವು ಯೂಸ್ ಮಾಡ್ತೀರಾ ಅಂತಂದ್ರೆ ಡೇ ಹಾಕೋಬೇಕು ಅದರ ಪಕ್ಕದಲ್ಲಿ. ಸೊ ನಮ್ಮ ಈ ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡುವಂತ ಪ್ರಾಡಕ್ಟ್ ಅನ್ನ ವ್ಯಾಟ್ಸ್ ಇಂಟು ನಾವ್ ಎಷ್ಟು ಅವರ್ ಅಥವಾ ಎಷ್ಟು ಡೇ ಯೂಸ್ ಮಾಡ್ತಾ ಇದೀವಿ ಡಿವೈಡೆಡ್ ಬೈ 1000. ಈಗ ನಾವು ಒಂದು ಡಿಶ್ ವಾಷರ್ ಎಕ್ಸಾಂಪಲ್ ತಗೊಂತೀವಿ ಅಂತಂದ್ರೆ ಅದು ಬಂದ್ಬಿಟ್ಟು 1200 ಕಿಲೋ ವ್ಯಾಟ್ಸ್ ಬರುತ್ತೆ. ಸಾರಿ 1200 ವ್ಯಾಟ್ಸ್ ಬರುತ್ತೆ. ಅದು ಬಂದ್ಬಿಟ್ಟು ಎಕ್ಸಾಂಪಲ್ 1200 ವ್ಯಾಟ್ಸ್ ಬರುತ್ತೆ ಇಂಟು ನಾವು ಎಷ್ಟು ಅವರ್ ಯೂಸ್ ಮಾಡ್ತೀವಿ 2 ಅವರ್ ಯೂಸ್ ಮಾಡ್ತೀವಿ ಡಿವೈಡೆಡ್ ಬೈ 1000 ಅಂದ್ರೆ 1 ಕಿಲೋ ವ್ಯಾಟ್. 1 ಕಿಲೋ ವ್ಯಾಟ್ ಗೆ ನಾವು ಡಿವೈಡೆಡ್ ಬೈ ಮಾಡಬೇಕು. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು 2.4 ಕಿಲೋ ವ್ಯಾಟ್ಸ್ ಬರುತ್ತೆ. ಸೊ ಈಗ ಅದನ್ನ ನಾವು 1 ಮಂತ್ ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ನಾವು ಬಂದಿರೋ ಆನ್ಸರ್ ಏನಿರ್ತಾರೆ 2.4 ಕಿಲೋ ವ್ಯಾಟ್ ಇಂಟು ಅದಕ್ಕೆ ನಾವು 30 ಡೇಸ್, ಅದಕ್ಕೆ ನಾವು 30 ಡೇಸ್ ಅನ್ನ ನಾವು ಹಾಕಿ ಡಿವೈಡೆಡ್ ಬೈ ವ್ಯಾಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 72 ವ್ಯಾಟ್ಸ್ ಬಂದ್ಬಿಟ್ಟು ನಮಗೆ ಸಿಗುತ್ತೆ. ಸಾರಿ 72 ಕಿಲೋ ವ್ಯಾಟ್ಸ್ ಬಂದ್ಬಿಟ್ಟು ನಮಗೆ 1 ಮಂತ್ ಅಲ್ಲಿ ಆನ್ಸರ್ ಸಿಗುತ್ತೆ. ಸೊ ಈ 72 ಕಿಲೋ ವ್ಯಾಟ್ಸ್ ಅನ್ನ ಇಂಟು ನಮ್ಮ ಯೂನಿಟ್ ಪ್ರೈಸ್, ನಮ್ಮ ಇಂಡಿಯಾದಲ್ಲಿ ಏನ್ ಯೂನಿಟ್ ಪ್ರೈಸ್ ಇವಾಗ ಅಟ್ ಪ್ರೆಸೆಂಟ್ ಏನ್ ಮಂತ್ಲಿ ಯೂನಿಟ್ಸ್ ನಡೀತಾ ಇದೆಯೋ ಸೊ ಆ ಯೂನಿಟ್ಸ್ ಅನ್ನ ಹಾಕ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಕ್ಸಾಂಪಲ್ ಗೆ ಒಂದು 5 ರುಪೀಸ್ ಹಾಕಿ ನೀವು 72ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಮ ಆನ್ಸರ್ ಬಂದ್ಬಿಟ್ಟು 360 ರುಪೀಸ್ ಪರ್ ಮಂತ್ ಆಗಿರುತ್ತೆ. ಸೊ ನಾನು ಇವಾಗ ನಿಮಗೆ ಸ್ಕ್ರೀನ್ ನಲ್ಲಿ ಪ್ರೆಸೆಂಟ್ ಮಾಡಿದ ಹಾಗೆ ನಿಮಗೆ ಇಲ್ಲಿ ಡಾಲರ್ ಲೆಕ್ಕದಲ್ಲಿ ನಿಮಗೆ ಒಂದು ಕ್ಯಾಲ್ಕುಲೇಷನ್ ಅನ್ನ ಇತ್ತು. ಸೊ ನಾ ಅದನ್ನ ನಿಮಗೆ ಎಕ್ಸಾಂಪಲ್ ರೂಪದಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಈ ತರ ನಿಮಗೆ ಸ್ಟಾರ್ ರೇಟಿಂಗ್ಸ್ ಅಲ್ಲಿ ನಿಮಗೆ ಈಗ ಡಿಶ್ ವಾಷರು ಮತ್ತೆ ವಾಷಿಂಗ್ ಮಿಷಿನು ಈ ತರದಲ್ಲಿ ನಿಮಗೆ 5 ಸ್ಟಾರ್ ರೇಟಿಂಗ್ಸ್ ನಾರ್ಮಲಿ ಇರುತ್ತೆ. ಸೊ ನೀವೀಗ ಅದನ್ನ ಯಾವ್ದ್ರಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ಅಂತಂದ್ರೆ ಒಂದು AC ಮತ್ತೆ ರೆಫ್ರಿಜಿರೇಟರ್ ಈ ತರದಲ್ಲಿ ನಿಮಗೆ ಸ್ಟಾರ್ ನ ಒಂದು ವ್ಯತ್ಯಾಸ ಕಾಣಿಸುತ್ತೆ. 1 ಸ್ಟಾರ್ 2 ಸ್ಟಾರ್ 3 ಸ್ಟಾರ್ ಅಂತ ನಾನು ಆಗ್ಲೇ ಹೇಳಿದಂಗೆ 5 ಸ್ಟಾರ್ ವರೆಗೂ ನಿಮ್ಗೆ ಡಿಫರೆನ್ಸ್ ಇರುತ್ತೆ. ಸೊ ನೀವು ನೀವು ಈ ತರ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಟ್ಟು ನೀವು ಪ್ರಾಡಕ್ಟ್ ಅನ್ನ ನೀವು ತಗೋಬಹುದು. ಸೊ ನಿಮಗೆ ಈ ತರ ಸ್ಟಾರ್ ರೇಟಿಂಗ್ಸ್ ಮೇಲೆ ನಿಮಗೆ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ನೀವು ಸ್ಟಾರ್ ರೇಟಿಂಗ್ಸ್ ತಗೊಳ್ಳೋದ್ರಿಂದ ವ್ಯಾಟ್ ಕನ್ಸಂಪ್ಷನ್ ನಿಮಗೆ ವ್ಯತ್ಯಾಸ ಆಗುತ್ತೆ. ಸೊ 1 ಸ್ಟಾರ್ 2 ಸ್ಟಾರ್ 3 ಸ್ಟಾರ್ಗೆ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ಸೊ ನಾನು ಒಂದು ಲೈಟ್ ಆಗಿ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಡಬಲ್ ಡೋರ್ ಮಾಡ್ಬೇಕಾದ್ರೆ ನಿಮ್ಗೆ ಅದನ್ನ ತೋರಿಸ್ಬಿಟ್ಟು ನಿಮಗೆ ನಾನು ಅದ್ರ ಬಗ್ಗೆ ಸ್ವಲ್ಪ ನಾನು ಮಾತಾಡಿ ಆಮೇಲೆ ಡಬಲ್ ಡೋರ್ ಬಗ್ಗೆ ನಾನು ಡೆಮೋ ಕೊಡ್ತೀನಿ ನೆಕ್ಸ್ಟ್. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಮಾಡುವಂತ ಒಂದು ಸಬ್ಸ್ಕ್ರೈಬ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಹುಮ್ಮಸ್ಸನ್ನ ಕೊಡುತ್ತೆ. ಥ್ಯಾಂಕ್ ಯು.